ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಒಂದು ಸ್ಪೆಷಲ್ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಟೇಸ್ಟಿಯಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ ನೋಡ್ರಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕುರ್ಕುರೆ ಸ್ನ್ಯಾಕ್ಸ್ ಅಥವಾ ನಾಷ್ಟಾ ರೆಸಿಪಿನ ನೀವು ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಆಮೇಲೆ ವಿಡಿಯೋಗೆ ಏನಾದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗಾದರೆ ಬರ್ರಿ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಸ್ನ್ಯಾಕ್ಸ್ ಅಂತೇಳಿ. ಸೂಪರಾಗಿ ಬಂದಿದೆ ನೋಡಿರಿ, ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ. ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಒಂದು ಆಲೂಗಡ್ಡೆನ ಬಳಸಿದ್ದೀನಿ. ಒಂದು ಆಲೂಗಡ್ಡೆನ ಬಳಸ್ಕೊಂಡು ನೀವು ಇದನ್ನು ಮಾಡ್ಬೋದು. ಅಥವಾ ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಅಂದರೆ 2-3 ಆಲೂಗಡ್ಡೆನೂ ಬಳಸ್ಬೋದು. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಆಲೂಗಡ್ಡೆನ ಬಳಸ್ರಿ. ಇಲ್ಲಿ ನಾನು ಇದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ, ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ಈಗ ಅದನ್ನ ಗ್ರೇಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಗ್ರೇಟ್ ಮಾಡ್ಕೊಳ್ರಿ, ಲೇಯರ್ ಬರಬೇಕು. ಇಲ್ಲಿ ನಾನು ಹಸಿ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ, ಕುದಿಸಿದ ಆಲೂಗಡ್ಡೆನ ಬಳಸ್ತಾ ಇಲ್ಲ. ಯಾಕಂದರೆ ಹಸಿ ಆಲೂಗಡ್ಡೆ ಬಳಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸೂಪರಾಗಿ ಬರುತ್ತೆ ನೋಡಿರಿ. ಈಸಿಯಾಗಿ ನೀವು ಇದನ್ನು ಮಾಡ್ಬೋದು. ಈ ರೀತಿ ಇದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ರಿ. ನಿಮಗೆ ತುಂಬ ದಪ್ಪನೂ ಬೇಡ, ತುಂಬ ತೆಳುವಾಗಾದರೂ ಇರಬಾರ್ದು, ಮೀಡಿಯಮ್ ಇದರಲ್ಲಿ ನೀವು ಇದನ್ನು ಗ್ರೇಟ್ ಮಾಡ್ಕೊಳ್ರಿ. ಈಸಿಯಾಗಿ ಗ್ರೇಟ್ ಆಗುತ್ತೆ. ಆಮೇಲೆ ಲೇಯರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತೆಳ್ಳಗೆ ಬರುತ್ತೆ ನೋಡಿರಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ಲೇಯರ್ಸನ್ನು ಗ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಆಗಿರಬೇಕು. ಈಗ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ನೋಡಿರಿ ಆಲೂಗಡ್ಡೆಯಲ್ಲಿ. ಈ ಸ್ಟಾರ್ಚ್ ಎಲ್ಲ ಹೋಗಬೇಕು ಅಂದರೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ನೀರು ಹಾಕಿ ಚೆನ್ನಾಗಿ ಇದನ್ನು 2-3 ಸರ್ತಿ ತೊಳಿಬೇಕು. ನೀರಲ್ಲಿ 2-3 ನೀರಲ್ಲಿ ಇದನ್ನು ವಾಶ್ ಮಾಡಬೇಕು ನೋಡಿರಿ. ಆವಾಗ ಆಲೂಗಡ್ಡೆಯಲ್ಲಿರುವಂಥ ಎಲ್ಲ ಸ್ಟಾರ್ಚ್ ಹೋಗುತ್ತೆ. ಆಮೇಲೆ ಕಪ್ಪಾಗೋದಿಲ್ಲ ಆಲೂಗಡ್ಡೆ ನೋಡಿರಿ. ನಾವು ಈ ಥರ ತುರ್ಕೊಂಡಾಗ ಆಮೇಲೆ ಆಲೂಗಡ್ಡೆ ಕಟ್ ಮಾಡಿದಾಗ ಆಲೂಗಡ್ಡೆ ಕಪ್ಪಾಗೋ ಚಾನ್ಸ್ ಇರುತ್ತೆ. ಇದರಲ್ಲಿರುವಂಥ ಎಲ್ಲ ಸ್ಟಾರ್ಚನ್ನು ತೆಗೀರಿ ನೋಡಿರಿ, ಚೆನ್ನಾಗಿ ಹಿಂಡಿ ತಗೊಳ್ರಿ. ಇದನ್ನು 2-3 ನೀರಲ್ಲಿ ವಾಶ್ ಮಾಡಿಕೊಳ್ರಿ. ಆವಾಗ ತುಂಬ ಚೆನ್ನಾಗಿ ಲೇಯರ್ಗಳು ಬರುತ್ತೆ, ಕಪ್ಪಗಾಗೋದಿಲ್ಲ. ನೀವು ಮಾಡೋ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ನೀರು ಚೆಲ್ಬಿಟ್ಟು ಈಗ ಬೇರೆ ನೀರಲ್ಲಿ ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ಳೋಣ ನೋಡಿರಿ. ಇದು 3ನೇ ಸರಿ ನಾನು ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೀರು ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದರೆಲ್ಲ ಸ್ಟಾರ್ಚ್ ಹೋದ್ಮೇಲೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ನೋಡಿರಿ. ಈ ರೀತಿ ಲೇಯರ್ ಆಗಿ ಬರಬೇಕು. ನೀವೆಲ್ಲ ಸ್ಟಾರ್ಚ್ ಹೋಗುವವರೆಗೂ ನೀವು ಇದನ್ನು 2-3 ಸರಿ ವಾಶ್ ಮಾಡಿದ್ರೆ ನೋಡಿರಿ ಚೆನ್ನಾಗಿದ್ದು ಉದ್ರಾಗಿ ಬರುತ್ತೆ ನೋಡಿರಿ. ಹಿಂಡಿ ತಗೊಳ್ರಿ ಚೆನ್ನಾಗಿ, ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೋಡಿರಿ. ಈ ರೀತಿ ಉದ್ರಾಗಿ ಬರಬೇಕು. ಇದೇ ರೀತಿ ಎಲ್ಲ ಆಲೂಗಡ್ಡೆ ಲೇಯರ್ಸ್ನ ನಾನು ತೊಗೋತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೇನಾದರೂ ಸ್ನ್ಯಾಕ್ಸ್ ಜಾಸ್ತಿ ಬೇಕು ಅಂದರೆ ನೀವು 2-3 ಆಲೂಗಡ್ಡೆನೂ ಬಳಸ್ಬೋದು. ಇದಕ್ಕೆ ನೋಡಿರಿ ಕಟ್ ಮಾಡಿದಂತಹ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು ಆಲೂಗಡ್ಡೆ ಲೇಯರ್ಸ್ಗೆ. ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ತೊಗೊಳ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನೋಡ್ತಾ ಇರಲಿ. ಮೆಂತ್ಯ ಸೊಪ್ಪನ್ನು ಸಹಿತ ವಾಶ್ ಮಾಡಿ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಬಳಸೋದ್ರಿಂದ ನೋಡಿರಿ ಘಮ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಆಪ್ಷನ್ ಏನಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಅಚ್ಕಾರದ ಪುಡಿನ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ನೋಡಿ ಹಾಕ್ಕೊಳ್ರಿ, ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ರಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಬಿಡೋಣ. ಯಾಕಂದರೆ ಇಲ್ಲಿ ಆಲೂಗಡ್ಡೆಯನ್ನು ಮತ್ತು ಆಲೂಗಡ್ಡೆಯಲ್ಲಿರುವಂಥ ಎಲ್ಲ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೋಡಿರಿ. ಇದನ್ನು ಜಸ್ಟ್ ಈಗ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ರಿ. ನೋಡಿರಿ ಎಷ್ಟು ಲೇಯರ್ ಆಗಿ ಚೆನ್ನಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನೀಗ ಒಂದು 5 ನಿಮಿಷ ಸೈಡಿಗೆ ಎತ್ತಿಡೋಣ. ಇಲ್ಲಿ ಒಂದು ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನಾನು. ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಕನಕನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಿಮಗೆ ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟನ್ನು ನೀವು ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ, ಆರೋಗ್ಯಕರವಾಗಿರುತ್ತೆ ಅಂಥೇಳಿ. 1 ಚಿಟಿಕೆ ಉಪ್ಪನ್ನು ಹಾಕಿರಿ, 1 ಚಿಟಿಕೆ ಹಾಕಿರಿ ಉಪ್ಪನ್ನು. ಆಮೇಲೆ 1 ಸ್ಪೂನಷ್ಟು ಇದಕ್ಕೆ ಅಜ್ವೈನನ್ನು ಹಾಕಿರಿ. ಓಮ್ ಕಾಳು ಅಂತೀವಲ್ವ ಅದು. ಇದನ್ನು ಸ್ವಲ್ಪ ತಿಕ್ಕಿ ಹಾಕಿರಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಜ್ವಾನು ಡೈಜೆಷನಿಗೆ ತುಂಬ ಒಳ್ಳೆಯದು, ಅಸಿಡಿಟಿ ಆಗಿರೋದು, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಒಂದ್ಸರಿ ಡ್ರೈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಗಟ್ಟಿಯಾದಂಥ ಹಿಟ್ಟನ್ನು ನಾದ್ಕೋಬೇಕು.
ಇದನ್ನು ನೀವು ಚಪಾತಿ ಹಿಟ್ಟಿನ ಥರ ನಾದ್ಕೊಳಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾದ್ಕೊಳ್ರಿ ಹಿಟ್ಟನ್ನು. ನೀವು ಒಂದೇ ಹಿಟ್ಟಿಗೆ ನೀರು ಹಾಕಿ ನಾದಿದ್ರೆ ನೋಡಿರಿ ಹಿಟ್ಟು ಚೆನ್ನಾಗಿ ಬರೋದಿಲ್ಲ, ಲಟ್ಟಿಸ್ಬೇಕಾದ್ರೂ ಚೆನ್ನಾಗಿ ಬರೋದಿಲ್ಲ, ಮತ್ತು ಸ್ನ್ಯಾಕ್ಸ್ ಕೂಡ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗೆ ಕ್ರಿಸ್ಪಿಯಾಗಿ ಬರಬೇಕು, ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ರಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೋಡಿರಿ ಈ ಥರ ನಾದ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ರಿ. ಹೆಂಗೆ ನೀರಿನ ಅಂಶ ಎಲ್ಲ ಅಬ್ಸರ್ವ್ ಆಗುತ್ತೆ ಹಂಗೆ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಚೆನ್ನಾಗಿ ಎಲ್ಲದು ಕೋಟ್ ಆಗುತ್ತೆ ನೋಡಿರಿ. ಈ ರೀತಿ ಕೈಯಿಂದ ಮಿದ್ದಿ ನಾದ್ಕೊಳ್ರಿ, ಚೆನ್ನಾಗಿ ಹಿಟ್ಟು ಬರುತ್ತೆ. ಈ ಥರ ಗಟ್ಟಿ ಆದ್ರೇ ನೋಡಿರಿ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಸಾಫ್ಟ್ ಆದಂಥ ಡೋವನ್ನು ರೆಡಿ ಮಾಡಿಕೊಂಡ್ರೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ, ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ನೋಡಿರಿ. ಈಗ ನೋಡಿರಿ ಇದು ಹಿಟ್ಟು ರೆಡಿ ಆಯಿತು. ನಾನಿಲ್ಲಿ ಪೂರ್ತಿಯಾಗಿ ನಾದಿ ತೋರಿಸ್ತೀನಿ ನೋಡಿರಿ. ಈ ರೀತಿಯಾದ ಗಟ್ಟಿಯಾದಂಥ ಒಂದು ಹಿಟ್ಟಿನ ಕನಕವನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ರೀತಿಯಾಗಿ ಇರಬೇಕು. ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಬಿಡ್ರಿ. ಒಂದು 5 ನಿಮಿಷ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಇಷ್ಟು ಗಟ್ಟಿಯಾಗಿರಬೇಕು. ನೋಡ್ತಾ ಇರ್ಬೋದು ಕೈಗೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಹದವಾಗಿ ಇರಬೇಕು ಹಿಟ್ಟು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ, 5 ನಿಮಿಷ ನೆನಿಲಿ ಚೆನ್ನಾಗಿ. ಈಗ ನೋಡಿರಿ ನಾವು ಮೊದಲು ಕಲಸಿದಂಥ ಆಲೂಗಡ್ಡೆ ನೋಡಿರಿ ಚೆನ್ನಾಗಿ ಇದು ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಮತ್ತೆ ಒಂದು ಸರಿ ಪ್ರೆಸ್ ಮಾಡಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತಗೊಂಬಿಡ್ರಿ. ಯಾಕಂದರೆ ಇದು ಪೂರ್ತಿ ಉದುರಾಗಿರಬೇಕು, ಡ್ರೈ ಆಗಿರಬೇಕು ನೋಡಿರಿ. ಈಗ ನಾವು ಉಪ್ಪು ಕಲಸಿಟ್ಟಿರೋದ್ರಿಂದ, ನಾವು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸಿರೋದ್ರಿಂದ ನೋಡಿರಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಚೆನ್ನಾಗಿ. ಇದನ್ನು ಸಹಿತ ನೀರಿನ ಅಂಶ ಎಲ್ಲ ಹಿಂಡಿ ತಗೊಂಬಿಡ್ರಿ. ಅಂದರೆ ಇದು ಪೂರ್ತಿ ಡ್ರೈ ಆಗಿ ಈ ಥರ ಲೇಯರ್ ಆಗಿ ಇರಬೇಕು ನಮಗೆ. ಆವಾಗ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇದು ಹೀಗೆ ಪೂರ್ತಿ ಉದುರಾಗಿದ್ರೇ ಸೂಪರಾಗಿರುತ್ತೆ. ಈಗ ನೋಡಿರಿ ಇಲ್ಲಿ ಇದಕ್ಕೆ ನಾನು 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾವು ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಹಸಿ ಕಡಲೆಬೇಳೆ ಹಿಟ್ಟು, ಅದನ್ನೇ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿರಿ. 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಸಿ ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಸೂಪರಾಗಿ ಬರುತ್ತೆ ನೋಡಿರಿ. ಆಮೇಲೆ ಒಳ್ಳೆ ಒಂದು ಬೈಂಡಿಂಗ್ ಬರುತ್ತೆ ಇದಕ್ಕೆ. ಈ ಥರ ಹಿಟ್ಟು ಹಾಕೋದ್ರಿಂದ ನಿಮ್ಮ ಹತ್ರ ಹಿಟ್ಟು ಕಡಲೆಬೇಳೆ ಹಿಟ್ಟಿಲ್ಲ ಅಂದರೆ 1-2 ಸ್ಪೂನ್ ನೀವು ಕಾರ್ನ್ಫ್ಲೋರ್ ಆದರೂ ಹಾಕ್ಬೋದು ನೋಡಿರಿ. ಇಲ್ಲಾಂದರೆ ಕಡಲೆಬೇಳೆ ಹಿಟ್ಟನ್ನ ಬಳಸ್ರಿ, ತುಂಬ ರುಚಿ ಕೊಡುತ್ತೆ ಇದಕ್ಕೆ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಈಗ ಸೈಡಿಗೆ ಎತ್ತಿಡೋಣ. ಈಗ ನಾವು ಫಸ್ಟ್ ಏನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವೋ ಇದು ಒಂದು 5 ನಿಮಿಷ ಚೆನ್ನಾಗಿ ನೆನೆದಿದೆ ನೋಡಿರಿ. ಹಿಟ್ಟು ಹೆಂಗೆ ನೆನೆಯುತ್ತೆ ಹಾಗೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಫಸ್ಟೇ ನಾವು ನಾದಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು ನೋಡಿರಿ. ಹಿಟ್ಟು ನೆಂದಂಗೆಲ್ಲ ಸಾಫ್ಟ್ ಆಗುತ್ತೆ ಅಲ್ವಾ, ಹಂಗೆ ಒಂದು 5 ನಿಮಿಷ ಬಿಟ್ಟಿರ್ತೀವಿ ನೋಡಿರಿ. ಫಸ್ಟ್ ತೋರಿಸ್ದಾಗಿಂತರೂ ಇವಾಗ ತುಂಬ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಇದನ್ನು ಕೈಲೇ ಈ ಥರ ಉದ್ಕೊಳ್ರಿ. ಗಟ್ಟಿಯಾಗಿರುತ್ತಲ್ವ, ಕೈಗೇನು ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ಇದನ್ನು ಈಗ ನಾನು 3 ಉಳ್ಳೆಗಳಾಗಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಉಳ್ಳೆ ಹರಿತೀವಲ್ವ ಅದೇ ರೀತಿ ಇದನ್ನು 3 ಉಳ್ಳೆಗಳನ್ನಾಗಿ ಮಾಡಿಕೊಡ್ರಿ. ಸಪ್ರೇಟು ಒಂದು 3 ಉಂಡೆ ಮಾಡಿಕೊಡ್ರಿ. ಚೆನ್ನಾಗಿ ಇದನ್ನು ನೋಡಿ ಈ ಥರ ಕ್ರ್ಯಾಕ್ಸ್ ಇಲ್ದಿರೋ ರೀತಿ ನೀಟಾಗಿ ಇದನ್ನು ಉಂಡೆಗಳನ್ನು ಮಾಡಿಕೊಳ್ರಿ. ಕ್ರ್ಯಾಕ್ಸ್ ಇರಬಾರ್ದು, ಕ್ರ್ಯಾಕ್ಸ್ ಇದ್ದರೆ ಚಪಾತಿ ನೀಟಾಗಿ ಬರೋದಿಲ್ಲ ನೋಡಿರಿ. ಇದನ್ನು ಈಗ ಚಪಾತಿ ರೀತಿ ಲಟ್ಟಿಸ್ಕೋಬೇಕು. ಆದರೆ ಹೇಗೆ ಲಟ್ಟಿಸ್ಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ. ಯಾಕೆಂದರೆ ಇಲ್ಲಿ ಇದನ್ನು ಚಪಾತಿ ಥರ ಎಲ್ಲದನ್ನು ಒಂದೇ ಲೆವೆಲ್ಲಾಗಿ ಲಟ್ಟಿಸ್ಕೋಬಾರ್ದು. ಮೊದಲೇ ಇದನ್ನು ಪೂರ್ತಿ ದೊಡ್ಡದಾಗಿ ಲಟ್ಟಿಸ್ಕೊಳ್ರಿ. ಪೂರ್ತಿ ನಾವು ಚಪಾತಿ ಹೇಗೆ ದೊಡ್ಡದಾಗಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಳ್ರಿ. ನೀವು ಇದನ್ನು ಎಣ್ಣೆ ಆದರೂ ಹಚ್ಚಿ ಲಟ್ಟಿಸ್ಬೋದು, ಈ ಥರ ಹಿಟ್ಟಾದರೂ ಹಚ್ಚಿ ಲಟ್ಟಿಸ್ಕೋಬೋದು ನೋಡಿರಿ. ನಿಮ್ಗೆ ಹೇಗೆ ಈಸಿ ಆಗುತ್ತೋ ರುದ್ದೋದಕ್ಕೆ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ತಾ ಇದ್ದೀನಿ. ಪೂರ್ತಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ರಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಹಾಗಾಗಿ ಲಟ್ಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಇದನ್ನು ರುಬ್ಕೊಳ್ರಿ. ಯಾಕಂದರೆ ಗಟ್ಟಿಯಾಗಿದ್ರೇ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸ್ ನೋಡಿ. ಚೆನ್ನಾಗಿ ಇದನ್ನು ಈಕ್ವಲ್ ಆಗಿ ಲಟ್ಟಿಸ್ಕೊಳ್ರಿ. ದಪ್ಪ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡಿ. ಪೂರ್ತಿ ತೆಳ್ಳಗೆ ಇರಬಾರ್ದು, ಪೂರ್ತಿ ದಪ್ಪಗೂ ಇರಬಾರ್ದು, ಆ ರೀತಿ ಇದಿರಬೇಕು. ಇಲ್ಲಿ ಅಜ್ವೈನ್ ಹಾಕಿರೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಈ ರೀತಿ ಲಟ್ಟಿಸ್ಕೊಳ್ರಿ ನೋಡಿರಿ. ಇಷ್ಟು ದಪ್ಪ ಇದ್ದರೆ ಸಾಕು, ಪೂರ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ದೊಡ್ಡ ಚಪಾತಿ.
ಈಗ ನಾನು ಸೆಕೆಂಡನ್ನು ಏನು ಮಾಡ್ತೀನಿ, ಈ ಫಸ್ಟ್ ಏನು ಲಟ್ಟಿಸ್ಕೊಂಡಿರ್ತೀವಲ್ವ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ರಿ. ಫಸ್ಟು ಮಾಡಿದಂತಹ ಚಪಾತಿಗಿಂತ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ ನೋಡಿ. ಇಲ್ಲಿ ನಾನು ಎಲ್ಲದನ್ನು ಲಟ್ಟಿಸಿ ತೋರಿಸ್ತೀನಿ. ಮೊದಲು ಲಟ್ಟಿಸಿದ್ಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ರಿ. ನೋಡಿಲಿ, ಸ್ವಲ್ಪ ಅದ್ರಿಗಿಂತ ಚಿಕ್ಕದಾಗಿ ಲಟ್ಟಿಸ್ತೀನಿ. ಈಗ ಮೂರನೇದೇನಿದೆ ನೋಡಿರಿ, ಈ ಎರಡನೇದೇನು ಲಟ್ಟಿಸ್ಕೊಂಡಿದ್ದೀವಲ್ವ ಚಪಾತಿ ಅದ್ರಿಗಿನ್ನ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. 1 ಇಂಚು ಚಿಕ್ಕದಾಗಿ ಲಟ್ಟಿಸ್ಕೋಬೇಕು ನೋಡಿರಿ. ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ತುಂಬ ದಪ್ಪ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ಗಳು. ಅದಕ್ಕೆ ಸ್ವಲ್ಪ ಉಳ್ಳೆಗಳನ್ನು ಮಾಡ್ಕೋಬೇಕಾದ್ರೆ ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡ್ಕೊಳ್ರಿ. ಚೆನ್ನಾಗಿ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಇದು ಅದ್ರಿಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ತೀನಿ. ಆದರೆ ಚಪಾತಿ ಮಾತ್ರ ನೀವು ಇದನ್ನು ತೆಳ್ಳಗೆ ದಪ್ಪಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಪೂರ್ತಿ ನೀವು ಇದನ್ನು ಈಕ್ವಲ್ ಆಗಿ ಲಟ್ಟಿಸ್ಕೋಬೇಕು, ಅಂದರೆ ಮಾತ್ರ ರೆಸಿಪಿ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಿರ್ಬೋದು ನೀವಿಲ್ಲಿ ನಾನು ಲಟ್ಟಿಸ್ಕೊಂಡು ತೊಗೊಂಬಂದಂಥ 3 ಚಪಾತಿನೂ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡದಿದೆ, ಒಂದು ಅದಕ್ಕಿಂತ ಚಿಕ್ಕದಿದೆ, ಒಂದು ಅದಕ್ಕಿಂತ ಇನ್ನೂ ಚಿಕ್ಕದಾಗಿದೆ. ಈಗ ನಾವು ಫಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಆಲೂ ಮಿಕ್ಸರ್ನ ಇದನ್ನು ಹಾಕ್ತಾಯಿದ್ದೀನಿ ನಾನು. ಅಂದರೆ ಗ್ರೇಟ್ ಮಾಡಿದಂತಹ ಆಲೂ ಲೇಯರ್ಸ್ಗೆ ನಾವೇನು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ವ ಕಡಲೆ ಹಿಟ್ಟು ಅದನ್ನೇ ಈ ಥರ ಸ್ಪ್ರೆಡ್ ಮಾಡಿಕೊಳ್ರಿ ಚಪಾತಿ ಮೇಲೆ. ಫಸ್ಟು ದೊಡ್ಡದಾಗಿರುವಂತಹ ಚಪಾತಿ ಮೇಲೆ ನೀವು ಇದನ್ನು ಹಾಕ್ಕೊಳ್ರಿ. ಎಲ್ಲ ಚೆನ್ನಾಗಿ ಈ ಥರ ಹಾಕ್ಕೊಳ್ರಿ, ನಡೀತೈತೆ. ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಜಿಗಿ ಇರುತ್ತೆ. ಈ ಥರ ಸ್ವಲ್ಪನೇ ಹಾಕಿ ಚಿಕ್ಕದಾಗಿ ಮಧ್ಯದಲ್ಲಿ ಸ್ಪ್ರೆಡ್ ಮಾಡಿಕೊಳ್ರಿ. ಲಾಸ್ಟಿಗೆ ಎಡ್ಜಸ್ಟಲ್ಲಿ ಹಾಕಕ್ಕೆ ಹೋಗಬೇಡ್ರಿ, ಮಧ್ಯದಲ್ಲಿ ಮಾತ್ರ ಹಾಕ್ಕೊಂಡು ಈಗ ಇದ್ರ ಮೇಲೆ ನಾವು ನೆಕ್ಸ್ಟು ಇನ್ನೊಂದು ಚಪಾತಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಲೈಟಾಗಿ ಚೆನ್ನಾಗಿ ಇದನ್ನು ಎಡ್ಜಸ್ಸನ್ನು ಪ್ರೆಸ್ ಮಾಡಿಕೊಡ್ರಿ. ಅದಕ್ಕೆ ನಾನು ಹೇಳಿದ್ದು ಮಧ್ಯದಲ್ಲಿ ಮಾತ್ರ ಹಾಕ್ರಿ ಅಂತ ಹೇಳಿ. ಎಡ್ಜಸ್ಸನ್ನ ಈ ಥರ ಪ್ರೆಸ್ ಮಾಡಿಕೊಡ್ರಿ. ಈಗ ಮಿಕ್ಕಿದಂತಹ ಇನ್ನೂ ಮಿಕ್ಸರ್ ಉಳಿದಿದೆಯಲ್ವ ಆಲೂ ಸ್ಲೈಸಂದು ಅದನ್ನು ಹಾಕ್ರಿ. ಇದನ್ನು ಮತ್ತೆ ಒಂದು ಸರಿ ಹಾಕ್ರಿ. ಇದನ್ನು ಚೆನ್ನಾಗಿ ಬರುತ್ತೆ ನೋಡಿರಿ. ದಪ್ಪ ತೆಳಗಾದರೂ ನಡೆಯುತ್ತೆ, ನಾವು ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ, ಆವಾಗ ಈಕ್ವಲಾಗಿ ಬರುತ್ತೆ. ಈಗ ಈ ಮಿಕ್ಸರೆಲ್ಲ ನೋಡಿರಿ ಖಾಲಿ ಆಯಿತು. ನೀವೇನಾದರೂ ಇದನ್ನು ಜಾಸ್ತಿ ಜನ ಇದ್ದರೆ ನೀವಿನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೋದು ನೋಡಿರಿ. ಈಗ ಭಾಳ ಸಣ್ಣದಾಗಿ ಏನು ಲಟ್ಟಿಸ್ಕೊಂಡಿದ್ವಲ್ಲ ಚಪಾತಿ ಅದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿರಿ. ಈಗ 3 ಚಪಾತಿ ಎಡ್ಜಸ್ಟನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಡ್ರಿ. ನಿಮ್ಗೇನಾದರೂ ಅದು ಪ್ರೆಸ್ ಆಗಲಿಲ್ಲ, ಬಾಯಿ ಬಿಟ್ಕೋತಾ ಇದೆ ಅಂದರೆ ಸ್ವಲ್ಪ ಇದಕ್ಕೆ ನೀರು ಹಚ್ಚಿರಿ. ಎಡ್ಜಸ್ಟಿಗೆ ನೀರು ಹಚ್ಚಿ ಪ್ರೆಸ್ ಮಾಡಿರಿ. ಕಂಪ್ಲೀಟಾಗಿ ಅದು ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮಧ್ಯದಲ್ಲಿ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಲಾಸ್ಟಲ್ಲಿ ಮಾತ್ರ ನೀವು ಇದನ್ನು ಅಂಟಿಸ್ಬೇಕು. ಈಗ ನೋಡಿರಿ, ಒಂದು ಕಡೆಯಿಂದ ನಾನು ಈ ಥರ ಮಡಚ್ಕೋತಾ ಇದ್ದೀನಿ. ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಡಚ್ಕೊಳ್ರಿ, ಅಂದರೆ ಪೂರ್ತಿ ದಪ್ಪ ಆಗೋದಿಲ್ಲ. ಈಗ ನೋಡಿರಿ, ಈ ಕಡೆ ಸೈಡು ಸಹಿತ ನಾನಿಲ್ಲಿ ಮಡಚಿ ಅದೇನು ಲಾಸ್ಟ್ ಅಡ್ಜಸ್ಟ್ ಇರುತ್ತೋ ಅದನ್ನು ಪ್ರೆಸ್ ಮಾಡಿಕೊಡ್ರಿ. ಈಗ ಮೇಲೆಯಿಂದನೂ ಮಡಚ್ಕೊಳ್ರಿ. ಅದರ ತುದಿಗಳನ್ನೆಲ್ಲ ನೀವು ಈ ಥರ ನೀಟಾಗಿ ಪ್ರೆಸ್ ಮಾಡಿ, ಓಪನ್ ಇರಬಾರ್ದು, ಆ ರೀತಿ ನೋಡಿಕೊಂಡು ಅಂಟಿಸ್ಕೊಳ್ರಿ. ನಾನು ಹೇಳ್ದಂಗೆ ಅದು ಅಂಟಲಿಲ್ಲ ಅಂದರೆ ನೀವು ಸ್ವಲ್ಪ ನೀರು ಹಚ್ಚಿಬಿಟ್ಟು ಅಂಟಿಸ್ರಿ, ಅವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈಗ ನೋಡಿರಿ, ಎಲ್ಲ ಕಡೆ ನಾವು ಚೆನ್ನಾಗಿ ಅಂಟಿಸ್ಕೊಂಡಿದ್ದೀವಿ, ಓಪನ್ ಆಗೋದಿಲ್ಲ. ಇವಾಗ ಈ ರೀತಿ ಆಗಿದೆ. ಇದನ್ನು ಈಗ ಒಂದು ಪ್ಲೇಟಿಗೆ ತಟ್ಟೆಗೆ ಎಣ್ಣೆ ಹಚ್ಚಿರಿ. ಇದಕ್ಕೆ 1 ಸ್ಪೂನಷ್ಟು, ಅಂದರೆ ಇದು ಅಂಟೋದಿಲ್ಲ ನೋಡಿರಿ. ಈ ಥರ ಎಣ್ಣೆ ಹಚ್ಚೋದ್ರಿಂದ ತಟ್ಟೆಗೆ ಚೆನ್ನಾಗಿ ಇದನ್ನು ಆಯಿಲನ್ನು ಸ್ಪ್ರೆಡ್ ಮಾಡಿರಿ. ಇದ್ರ ಮೇಲೆ ನಾವೇನೀಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀವೋ ಚಪಾತಿನ ಇದನ್ನು ಇಟ್ಕೊಳ್ರಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಕಡಾಯಲ್ಲಿ ಬಿಸಿ ಮಾಡಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ ನೋಡಿರಿ. ಯಾಕಂದರೆ ನಾವು ರೆಡಿ ಮಾಡ್ಕೊಂಡಂತಹ ಚಪಾತಿ ಅದೇನು ಡೋ ಇದೇನೋ ಅದನ್ನು ಒಂದು 10 ನಿಮಿಷ ನಾವು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದಾಗ ಸೂಪರಾಗಿ ಮೋಮೋಸ್ ಥರ ರೆಡಿ ಆಗುತ್ತೆ ನೋಡಿರಿ. ಈ ಥರ ಸ್ಟೀಮರ್ ತೊಗೋತಾ ಇದ್ದೀನಿ, ಅದರಲ್ಲಿ ಇದನ್ನು ಪ್ಲೇಟನ್ನು ಇಡ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನೇನು ಮಾಡೋಣ, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳೋಣ. ಅಂದರೆ ನಾವು ಹಾಕಿದಂಥ ಎಲ್ಲ ಒಳಗಡೆ ಏನು ಫಿಲ್ಲಿಂಗ್ ಮಾಡಿರ್ತೀವೋ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ಸೈಡಿಗೆ ಅದು ಚೆನ್ನಾಗಿ ಸ್ಟೀಮ್ ಆಗಲಿ. ಇಲ್ಲೊಂದು ಪ್ಲೇಟ್ ತೊಗೊಂಡ್ಬಿಟ್ಟು ನೀವೇನು ಮಾಡಿರಿ, 1-2 ಸ್ಪೂನ್, ಇಲ್ಲಿ 2 ಸ್ಪೂನಷ್ಟು ಮೈದಾನ ಹಾಕಿದ್ದೀನಿ ನೋಡಿರಿ ನಾನು.
ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ನೀವು ಜಾಸ್ತಿ ಮೈದಾನ ಯೂಸ್ ಮಾಡಿರಿ. ಮೈದಾ ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಹಾಕ್ಬೋದು. ಇಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಆಮೇಲೆ ನೋಡಿರಿ, ಸ್ಪೈಸಸ್ಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ರಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ನೋಡಿರಿ, ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಪ್ಪು ಎಳ್ಳನ್ನಾದರೂ ಬಳಸ್ಬೋದು. ಎಳ್ಳು ಕೂಡ ಅದ್ಭುತವಾದಂಥ ರುಚಿ ಕೊಡುತ್ತೆ ನೋಡಿರಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಕಲಿಸ್ತಾ ಇದ್ದೀನಿ. ಇದನ್ನು ಸ್ಲರಿ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಚೆನ್ನಾಗಿ ಇದನ್ನು ತುಂಬ ನೀರು ಮಾಡೋಕ್ಕೆ ಹೋಗಬೇಡ್ರಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಕಲಿಸ್ರಿ. ಇಲ್ಲ ಅಂತ ತೋರಿಸ್ತೀನಿ ನೋಡಿರಿ. ಸ್ವಲ್ಪನೇ ನೀರು ಹಾಕಿ ಗಂಟುಗಳು ಇಲ್ಲದೇ ಇರೋ ರೀತಿ ಕಲಿಸ್ಕೊಳ್ರಿ. ಲಮ್ಸ್ ಇರಬಾರ್ದು, ಲಮ್ಸ್ ಇದ್ದರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ತುಂಬ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಇದು. ಒಂದು ಸರಿ ಈ ರೆಸಿಪಿನ ನೀವು ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಅಥವಾ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನ್ನಿಸ್ತಾ ಇದೆ, ಬಾಯಿ ರುಚಿ ಕೆಟ್ಟಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ವಿಡಿಯೋಗಳನ್ನು ನೀವು ನೋಡ್ಬೋದು. ಇಲ್ಲಿ ಸ್ಲರಿ ರೆಡಿ ಆಯಿತು. ಇಲ್ಲಿ ನೋಡಿರಿ, ಸ್ಟೀಮ್ ಕೂಡ ಆಗಿದೆ. ಇದು ನಾವು ಬ್ಯಾಟರ್ ಇಟ್ಟಿದ್ದು ಚೆನ್ನಾಗಿ ಒಂದು 10 ನಿಮಿಷ ಸ್ಟೀಮ್ ಆಗಿದೆ. ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿ ಇದೆ. ಒಂದು 5-10 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ನೋಡ್ತಾ ಇರ್ಬೋದು, ಮೇಲೆಯಿಂದ ಕೂಡ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ನೋಡಿರಿ, ಇಲ್ಲಿ ಕೈಗೆ ಅಂಟುತ್ತಾ ಇಲ್ಲ. ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಇದನ್ನು ಯೂಸ್ ಮಾಡೋಣ. ಆಮೇಲೆ ನೋಡಿರಿ, ಇಲ್ಲಿ ಕಂಪ್ಲೀಟಾಗಿ ಒಂದು 10 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ. ಈಗ ಇದನ್ನು 1 ಇಂಚ್ ಗ್ಯಾಪ್ ಕೊಟ್ಟು ನಾನಿಲ್ಲಿ ಕಟ್ ಮಾಡ್ತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೇ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿ ಉದ್ದುದ್ದಿಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ, ತುಂಬ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ. ಯಾಕಂದರೆ ಒಳಗಡೆ ಕೂಡ ಸ್ಟೀಮ್ ಆಗಿರುತ್ತೆ ಅಲ್ವಾ, ಚೆನ್ನಾಗಿ ಕಟ್ ಆಗುತ್ತೆ. ನೋಡಿರಿ, ಚಾಕು ಕೂಡ ಅಂಟ್ತಾ ಇಲ್ಲ ನಾನು ಕಟ್ ಮಾಡಬೇಕಾದ್ರೆ. ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ ಅಂತ ಅರ್ಥ. ನೋಡಿರಿ, ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ಸೈಜ್ನಲ್ಲಿ ಈ ಥರ ಕಟ್ ಮಾಡಿ ತೊಗೋಬೋದು. ನೋಡಿರಿ, ಇಲ್ಲಿ ಯಾವ ರೀತಿ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಾವು ಫೋಲ್ಡ್ ಮಾಡಿದಂತಹ ಲೇಯರ್ಸ್ ಕೂಡ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಈ ಥರ ಲೇಯರ್ಸ್ ಬರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಇಲ್ಲಿ ನಾನೊಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಯಾಕಂದರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ನಾನು ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದಾರೋ ಇದನ್ನು ಇದೇ ರೀತಿ ಮೋಮೋಸ್ ಥರ ತಿನ್ಬೋದು ನೀವು, ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಸ್ಟೀಮ್ ಆಗಿರುತ್ತಲ್ವ, ಆರೋಗ್ಯಕರವಾಗಿ ನಾವು ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ನೀವು ಇದೇ ರೀತಿ ತಿನ್ಬೋದು. ಇಲ್ಲ ನಮಗೆ ಚಟ್ಪಟ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಈ ರೀತಿ ಫ್ರೈ ಮಾಡ್ಕೊಳ್ರಿ. ಈಗ ಇದನ್ನು ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಂಥ ಸೆಲ್ರಿ ಇತ್ತಲ್ವ, ಅದಕ್ಕೆ ಇದರಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ನೋಡಿರಿ, ಚೆನ್ನಾಗಿ ಇದರಲ್ಲಿ ಡಿಪ್ ಮಾಡಿ ಇದನ್ನು ಫ್ರೈ ಮಾಡಿಕೊಡ್ರಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನಾವೆಲ್ಲ ಎಳ್ಳು ಅದೆಲ್ಲ ಹಾಕಿದ್ದೀವಲ್ವ, ಎಡ್ಜಸ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ಥರ ಇದನ್ನು ಡಿಪ್ ಮಾಡಿ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕ್ಬೋದು. ನೀವು ಡೀಪ್ ಫ್ರೈ ಮಾಡಬೇಕಂದ್ರೆ ನೀವು ಮಾಡ್ಕೋಬೋದು, ಬಟ್ ಈ ಥರ ಶಾಲೋ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿರಿ, ನಾನಿಲ್ಲಿ ಶಾಲೋ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದಾಗೇ ಇದೇ ರೀತಿ ಎಲ್ಲ ಸ್ಲೈಸಸ್ಗಳನ್ನ ಹಿಟ್ಟಿನಲ್ಲಿ ಡಿಪ್ ಮಾಡಿ ಹಾಕ್ರಿ, ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಳ್ರಿ, ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ. ಆಮೇಲೆ ಹೊಸದೊಂದು ರುಚಿ ಕಲ್ತಂಗೆ ಆಗುತ್ತೆ. ನೋಡಿರಿ, ನಾನಿಲ್ಲಿ ಹೊಸದಾಗಿ ಕಲಿಯೋರಿಗೆ ಎಲ್ಲರಿಗೂ ಈಸಿ ಆಗಲಿ ಅಂತ ಹೇಳಿ ವಿವರವಾಗಿ ತೋರಿಸ್ತಾ ಇರ್ತೀನಿ. ಹಾಗೆ ವಿವರವಾಗಿಯೇ ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನು. ಯಾಕಂದರೆ ನಾವು ಶಾರ್ಟಾಗಿ ಮಾಡಿದ್ರೆ ಹೊಸದಾಗಿ ಕಲಿಯೋ ವ್ಯೂವರ್ಸ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲರೂ ಕಲಿತೋರೇ ಇರಲ್ಲ ನೋಡಿರಿ, ಹೊಸದಾಗಿ ಕಲಿಯೋರು ಕೂಡ ಇರ್ತಾರೆ. ಅವ್ರಿಗೋಸ್ಕರ ಆಗಲಿ, ಕಲಿದೇ ಇರೋರಿಗೋಸ್ಕರ, ಕಲಿತವ್ರಿಗೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನೀವು ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ, ರೈಸ್ ರೆಸಿಪಿ, ರೊಟ್ಟಿ ರೆಸಿಪಿ, ಯಾವುದೇ ರೆಸಿಪಿಗಳನ್ನಾದರೂ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಎಲ್ಲ ರೀತಿ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ರೀತಿ ರೆಸಿಪಿಗಳು ನಿಮಗೆ ಸಿಗುತ್ತೆ. ನೋಡಿರಿ, ಈಗ ಒಂದು ಕಡೆ ಫ್ರೈ ಆಗಿದೆ. ನೆಕ್ಸ್ಟ್ ಇದನ್ನು ತಿರುಗಿಸಿ ಹಾಕ್ಕೊಳ್ರಿ. ನೀವು ಏನು ಮಾಡಬೇಕು, ಕರೆಕ್ಟಾಗಿ ಫ್ರೈ ಆಗಿದೆ ಇಲ್ಲ ಅಂತ ನೋಡಿಕೊಂಡು ಇದನ್ನು ತಿರುಗಿಸಿ ಹಾಕ್ರಿ. ಸ್ವಲ್ಪ ಅಂಟ್ಕೊಂಡಿದ್ರೆ ನೋಡಿರಿ, ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕ್ಕೊಳ್ರಿ. ಇಲ್ಲಾಂದರೆ
ಕೈಗೆ ಸಿಡಿಯೋ ಚಾನ್ಸ್ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿ ಇದೇ ರೀತಿ ಕ್ರಿಸ್ಪಿಯಾಗಿ ಎರಡೂ ಕಡೆ ನೋಡಿರಿ ಗೋಲ್ಡನ್ ಕಲರ್ ಬರೋವರೆಗೂ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ರೀತಿ ನೀವು ನೋಡ್ತಾ ಇರ್ಬೋದು, ಕಲರೆಲ್ಲ ಚೇಂಜ್ ಆಗಿದೆ, ಟೇಸ್ಟಿಯಾಗಿ ಬಂದಿರುತ್ತೆ. ಈ ರೀತಿ ನೋಡಿರಿ ಫ್ರೈ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಖಡಕ್ಕಾಗಿದ್ರೇ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತು ತಗೊಳ್ರಿ. ಅದಕ್ಕೆ ಹೇಳಿದ್ದು ನಾನು ಶಾಲೋ ಫ್ರೈ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂಥೇಳಿ. ನೋಡ್ತೀರಿ, ನಿಮಗೆ ಬೇಡ ಡೀಪ್ ಫ್ರೈ ಮಾಡಬೇಕು ಅಂದವರು ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಬೇಡ ನಮಗೆ ಫ್ರೈ ಮಾಡೋದು ಅನ್ನೋರು ನೀವು ಇದನ್ನು ಮೋಮೋಸ್ ಥರ ಹಾಗೇ ತಿನ್ಬೋದು. ನೋಡಿರಿ ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ನಾವು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿರೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ನೀವು ಮೆಂತ್ಯ ಸೊಪ್ಪು ಬೇಡ ಅನ್ನೋರು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿರಿ ಪಾಲಕ್ ಸೊಪ್ಪು ಬಳಸಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿರಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈ ಥರ ಖಡಕ್ಕಾಗಿಯೇ ಫ್ರೈ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ನೀವು ಸ್ಟೋರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ ಈಗ ನೆಕ್ಸ್ಟ್ ಉಳಿದಂಥ ಸ್ಲೈಸಸನ್ನು ಇದ್ರಾಗೆ ಹಾಕ್ತಾಯಿದ್ದೀನಿ ನಾನು. ನಾವೇನಿದು ಸೆಲರಿ ಮಾಡಿದ್ದೀವೋ ಅದರದ್ದೇ ಒಂದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ನೋಡಿರಿ ಇದಕ್ಕೆ ನಾವು ಒಳಗಡೆ ಏನು ಬ್ಯಾಟರ್ ರೆಡಿ ಮಾಡಿರ್ತೀವೋ ಅದ್ರಿಗಿಂತ ಇದು ಮೇಲೆ ಏನು ಮಾಡ್ತೀವಲ್ವ ಈ ಸೆಲರಿನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಫ್ರೈ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ಬೈಂಡಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಹಿತ ನಾನಿಲ್ಲಿ ಸೆಕೆಂಡ್ ಟೈಮ್ ತೋರಿಸ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇವುಗಳನ್ನು ಸಹಿತ ತೆಗೆದು ಎಣ್ಣೆ ಬಸ್ತು ಚೆನ್ನಾಗಿ ಪ್ಲೇಟಿಗೆ ಹಾಕಿ ತಗೊಳ್ರಿ. ನೋಡಿರಿ ಸೂಪರಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ನೋಡಿರಿ ಆಲೂಗಡ್ಡೆಯಿಂದ ಈಸಿಯಾಗಿ, ಯಾರಾದರೂ ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಇಷ್ಟಪಡೋರಿದ್ದರೆ ಈ ರೀತಿ ಮಾಡಿಕೊಡ್ರಿ, ತುಂಬ ಖುಷಿ ಪಡ್ತಾರೆ. ನೋಡಿರಿ ಈಗ ಎಲ್ಲದನ್ನು ತೆಗೆದು ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿಕೊಡ್ರಿ. ಇನ್ನೂ ಜಾಸ್ತಿ ಶೇರ್ ಮಾಡಿರಿ, ಜಾಸ್ತಿ ಲೈಕ್ಸ್ ಮಾಡಿರಿ. ಯಾಕಂದರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ. ನೋಡಿ ಹಾಗಾದರೆ ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ನೀವು ಕೂಡ ಖಂಡಿತ ಇವತ್ತೇ ಟ್ರೈ ಮಾಡಿರಿ. ಯಾಕಂದರೆ ನಾವು ನೋಡ್ರಿ ಮಾಮೂಲು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ನಾನಿಲ್ಲಿ ಸ್ಪೂನಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ಒಳಗಡೆ ಕೂಡ ಹೇಗೆ ಫ್ರೈ ಆಗಿದೆ ಅಂತ ತೋರಿಸ್ತೀನಿ. ನೋಡಿರಿ ಒಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿರಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಪಳ್ಳಾಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ ಹಗುರವಾಗಿ ಬಂದಿದೆ, ಅಂದರೆ ಒಳಗಡೆ ಗಟ್ಟಿಯಾಗಿಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಿರ್ಬೋದು ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿರಿ ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ಟೇಸ್ಟಿಯಾಗಿದೆ. ಯಾವುದೇ ಸಾಸ್ಗಳು ಬೇಡ, ಮಸಾಲೆಗಳು ಬೇಡ. ನೋಡಿರಿ ಈಸಿಯಾಗಿ ನೀವು ಮನೇಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಮಾಡಿ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.